ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್ ಜಗ್ಗಿ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ಜಾಗ ತೋರಿಸ್ತೀನಿ. ನಾನು ಭಾರತಿ ಅಂಕಿ ಒಂದು ಮೈಸೂರಿಗೆ ಒಂದು ಮದುವೆಗೆ ಹೋಗಿದ್ವಿ. ನಮ್ಮ ರಿಲೇಷನ್ ಮದುವೆ ಇತ್ತು. ಅದನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಅಂಕಿ ಹೇಳಿದ, ಡ್ಯಾಡಿ ನಿಮಗೆ ಒಂದು ಸ್ಪೆಷಲ್ ಜಾಗ ತೋರಿಸ್ತೀನಿ. ನಾನು ಮೈಸೂರು ಪಾಕ್ ಮಾಡುವಂತಹ ಒಂದು ಫ್ಯಾಕ್ಟ್ರಿ ಓಪನ್ ಆಗಿದೆ ಮೈಸೂರಲ್ಲಿ. ಅದು ತುಂಬ ವಿಭಿನ್ನವಾಗಿದೆ. ಅದನ್ನು ಮಾಡೋದನ್ನು ಹೊರಗಡೆಯಿಂದ ಎಲ್ಲರೂ ನೋಡ್ಬೋದು. ಆ ಥರ ಒಂದು ಸ್ಪೆಷಾಲಿಟಿ ಮಾಡಿದ್ದಾರೆ. ಮತ್ತು ಔಟ್ಲೆಟ್ ಎಲ್ಲ ಅಲ್ಲೇ ಇಕ್ಕಿದ್ದಾರೆ ಅಂತ ಹೇಳಿದ. ಸರಿ ಆಯಿತು, ನೋಡೋಣ ಅಂತೇಳಿ ಹೊರಟ್ವಿ. ನಾವು ಮೈಸೂರಿಂದ ಸಿಟಿಯಿಂದ ಹೊರಟು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ರಸ್ತೆಯಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಲ್ಲೇ ಇರುವಂತಹ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅನ್ನುವಂತಹ ಒಂದು ಔಟ್ಲೆಟ್ ನಿಮಗೆ ಕಾಣಿಸುತ್ತೆ. ಔಟ್ಲೆಟ್ ಅದು ಫ್ಯಾಕ್ಟರಿ ಕೂಡ. ಆ ಫ್ಯಾಕ್ಟರಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ, ನೀವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ವಿಶಾಲವಾದಂತಹ ಹಾಲಲ್ಲಿ ಔಟ್ಲೆಟ್ ಇಟ್ಟಿದ್ದಾರೆ. ಅವರು ಮಾಡುವಂತಹ ಎಲ್ಲ ಪ್ರಾಡಕ್ಟ್ಗಳನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಮತ್ತು ಸೇಲ್ ಮಾಡ್ತಾರೆ. ಅದ್ರ ಜೊತೆಗೆ ಟೇಸ್ಟ್ ಮಾಡೋಕ್ಕೂ ಸಹ ಕೊಡ್ತಾರೆ. ತುಂಬ ಅದ್ಭುತವಾದಂತಹ ಒಂದು ವಾತಾವರಣ, ತುಂಬ ಚೆನ್ನಾಗಿತ್ತು ಅದನ್ನು ನಾವೆಲ್ಲ ನೋಡ್ಕೊಂಡ್ವಿ. ಅದನ್ನು ನೋಡ್ಕೊಂಡಿದ ತಕ್ಷಣ ನಮ್ಮ ಅಂಕಿ ಫ್ರೆಂಡ್ ಹರ್ಷ ಅಂತ ಇದ್ದಾರೆ, ಅವರು ನಮಗೆ ಪರ್ಮಿಷನ್ ಕೊಡಿಸಿದ್ರು ಒಳಗಡೆ ಹೋಗೋದಕ್ಕೆ. ಪರ್ಮಿಷನ್ ತಗೊಂಡು ನಾವು ಅಲ್ಲಿ ತುಂಬ ಅದ್ಭುತವಾದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇತ್ತು. ಚೆನ್ನಾಗಿದೆ. ನಮ್ಮನ್ನು ಒಳಗಡೆ ಕರ್ಕೊಂಡೋಗಿ ನಮ್ಮ ತಲೆಗೆಲ್ಲ ಕ್ಯಾಪ್ ಹಾಕಿ ಆ ಒಂದು ಮೈಸೂರು ಪಾಕ್ ಮಾಡುವಂತಹ ಜಾಗದಲ್ಲಿ ಯಾವ್ಯಾವ ಮಿಷಿನ್ಗಳಿದೆ, ಯಾವ್ಯಾವ ಥರ ವರ್ಕ್ ಮಾಡುತ್ತೆ ಅಂತ ನಮಗೆ ಒಬ್ಬರು ತೋರಿಸ್ಕೊಟ್ರು. ಎಲ್ಲನೂ ತುಂಬ ಖುಷಿ ಆಯಿತು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮೈಸೂರು ಪಾಕ್ ಮಾಡುವಂತಹ ಹೊಸದಾಗಿ ಬಂದಿರುವಂತಹ ಮಿಷಿನು ನೋಡಿ. ಅದೇ ಎಲ್ಲ ಕಲಾಯಿಸ್ಕೊಳ್ಳುತ್ತೆ. ಐಟಮ್ಗಳನ್ನ ಅವಾಗವಾಗ ಹಾಕ್ತಾ ಇರಬೇಕಷ್ಟೇ. ಅದಕ್ಕೆ ಮೈಸೂರು ಪಾಕು ಎಲ್ಲ ಈಗ ಎಷ್ಟು ಚೆನ್ನಾಗಿ ಎಲ್ಲ ನೋಡಿ, ಅದೇ ಕಲಾಯಿಸ್ಕೊಳ್ಳುತ್ತೆ. ಕೆಳಗಡೆ ಗ್ಯಾಸಿಂದ ಬೆಂಕಿ ಬರುತ್ತೆ, ಆಟೋಮೆಟಿಕ್ಕಾಗಿ ಬೆಂಕಿ ಉರಿತಾ ಇರುತ್ತೆ. ಮೈಸೂರು ಪಾಕ್ ಮೇಲ್ಗಡೆ ರೆಡಿ ಆಗ್ತಾ ಇರುತ್ತೆ. ಅದೇ ಥರ ಈ ಕಡೆ ಒಂದು ಮಿಷಿನ್ ಇದೆ ನೋಡಿ. ಇದು ಈಗ ಮೈಸೂರು ಪಾಕ್ ರೆಡಿ ಮಾಡ್ತಾ ಇದ್ದಾರೆ. ನೀರು ಹಾಕಿದ್ದಾರೆ, ಸಕ್ಕರೆ ಹಾಕಿದ್ದಾರೆ, ತುಪ್ಪ 80 kg ರೆಡಿಯಾಗಿ ಪಕ್ಕದಲ್ಲೇ ಇದೆ. ಮಿಕ್ಕಿದೆಲ್ಲ ಏನೇನು ಹಾಕ್ಬೇಕು ಎಲ್ಲ ಹಾಕ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೀವು ಬಂದರೆ ಈ ಕಡೆ ನೋಡಿ, ಇಲ್ಲಿ ಎಲ್ಲ ಥರ ಮೈಸೂರು ಪಾಕ್ಗಳನ್ನ ಇಟ್ಟಿದ್ದಾರೆ. ಬಿಸಿ 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 ಮೈಸೂರು ಪಾಕ್ಗಳು ರೆಡಿಯಾಗಿದೆ ಇಲ್ಲಿ ನೋಡಿ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ಪಾಕ್ನ ಇವರು ಕೈಯಲ್ಲಿ ಕಟ್ ಮಾಡಲ್ಲ, ಮಿಷಿನಲ್ಲಿ ಕಟ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಕಟ್ ಮಾಡುತ್ತೆ ಮಿಷಿನು. ಆವಾಗ ಒಂದು ನೂಲು, 1 ಗ್ರಾಮು, 1 ಡ್ರಾಫು ಕೂಡ ಡಿಫ್ರೆನ್ಸ್ ಬರಲ್ಲ. ಆ ಥರ ಪೀಸ್ಗಳು ಕಟ್ ಆಗುತ್ತೆ. ತುಂಬ ಅದ್ಭುತವಾದಂತಹ ಜಾಗ ಇದು ನೋಡಿ. ಇಲ್ಲಿ ಹೊರಗಡೆ ನೋಡಿ ಎಷ್ಟು ಜನ ಔಟ್ಲೆಟಲ್ಲಿ ಇದ್ದಾರೆ. ಅಲ್ಲಿಂದ ನಾವು ಒಳಗಡೆ ನೋಡಬಹುದು. ಬಂದಂತಹ ಗ್ರಾಹಕರೆಲ್ಲರೂ ಸಹ ಮೈಸೂರು ಪಾಕ್ ಮಾಡೋದನ್ನು ಅಲ್ಲಿ ಹಾಲಲ್ಲಿ ನಿಂತ್ಕೊಂಡು ನೋಡ್ಬೋದು ಅಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ಓಪನ್ ಕಿಚನ್ ಅಂತ ಕರೀತಾರೆ. ಇದು ಬಹಳ ಗ್ರಾಹಕರಿಗೆ ಹತ್ತಿರವಾದಂತಹ ಒಂದು ವ್ಯವಸ್ಥೆ. ಇದು ತುಂಬ ಇಷ್ಟಪಡ್ತಾರೆ ಜನ ಇದನ್ನೆಲ್ಲ ನೋಡಿಕೊಂಡು. ಹಾಗೆ ಅಲ್ಲಿ ಇನ್ನೂ ಪಕ್ಕದಲ್ಲೇ ಒಂದು ಹ್ಯಾಂಡ್ ಮೇಡ್ ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ. ಟ್ರೆಡಿಷನಲ್ ಮೈಸೂರು ಪಾಕ್ ಅಂತ ಕರೀತಾರೆ ಅದಕ್ಕೆ. ಗಟ್ಟಿ ಮೈಸೂರು ಪಾಕ್ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ನೀವು ನೋಡ್ಬೋದು. ಹಾಗೆ ಬಂದರೆ ಇಲ್ಲಿ ನಿಮಗೆ ಸ್ಟೋರ್ ರೂಮ್ ಇದೆ. ಮೈಸೂರು ಪಾಕ್ ಬಿಸಿ ಬಿಸಿ ಮೈಸೂರು ಪಾಕ್ ಮಾಡಿ ಸ್ಟೋರಲ್ಲಿ ಸ್ಟಾಕ್ ಇಟ್ಕೋತಾರೆ. ಅಲ್ಲಿಂದ ಹೊರಗಡೆ ಇರುವಂತಹ ಒಂದು ಸೇಲ್ಸ್ ಮಾಡುವಂತಹ ಜಾಗಕ್ಕೆ ತಗೊಂಡೋಗಿ ಕೊಡ್ತಾರೆ. ಔಟ್ಲೆಟ್ಗೆ ತೊಗೊಂಡೋಗಿ ಕೊಡ್ತಾರೆ ನೋಡಿ. ಇಲ್ಲಿ ಔಟ್ಲೆಟಲ್ಲಿ ನೋಡಿದ್ರೆ ನೀವು ಎಷ್ಟೊಂದು ಥರ ಅವ್ರು ಮಾಡುವಂತಹ ಎಲ್ಲ ಮೈಸೂರು ಪಾಕ್ಗಳು ಲೈನಿಗೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೀವು ಅದ್ಭುತವಾಗಿದೆ ಇದೊಂದು. ಹಂಗೆ ನಿಮಗೆ ಟೇಸ್ಟ್ ನೋಡೋಕ್ಕೂ ಸಹ ಕೊಡ್ತಾರೆ. ಅದೊಂದು ನಾನು ವಿಡಿಯೋ ಮಾಡಲಿಲ್ಲ, ಸರಿ, ತಿನ್ನೋ ಒಂದು ಖುಷಿಲಿ ವಿಡಿಯೋ ಮಾಡೋದು ಮರ್ತುಬಿಟ್ಟಿದ್ದೀನಿ ಅನ್ಸುತ್ತೆ. ಚೆನ್ನಾಗಿತ್ತು. ಥ್ಯಾಂಕ್ ಯು ಹರ್ಷ ಅವರೇ, ನಿಮಗೂ ಕೂಡ ಥ್ಯಾಂಕ್ಸ್. ಹಾಗೆ ಈ ಒಂದು ಐಡಿಯಾ ಮಾಡಿ ಇಂತಹ ಒಂದು ಅದ್ಭುತವಾದಂತಹ ಔಟ್ಲೆಟ್ ಮಾಡಿರುವಂತಹ ಮಾಲೀಕರಿಗೆ ನಮ್ಮ ಸಲಾಂ. ಥ್ಯಾಂಕ್ ಯು ಸೋ ಮಚ್. ನೀವು ಬೆಟ್ಟದ ಕಡೆ ಹೋದರೆ, ಮೈಸೂರು ಕಡೆ ಹೋದಾಗ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ತಪ್ಪಲಲ್ಲಿ ಇರುವಂತಹ ಈ ಒಂದು ವರ್ಲ್ಡ್ ಆಫ್ ಮೈಸೂರು ಪಾಕ್ ಅನ್ನುವಂತಹ ಔಟ್ಲೆಟ್ ಫ್ಯಾಕ್ಟರಿಯನ್ನು ನೋಡೋಣ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.